ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸರ್ವೋದಯ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಗುಡೇಮಾರನಹಳ್ಳಿಯ ಜಗ್ಗಣ್ಣಯ್ಯನ ಮಠದ ಸ್ವಾಮೀಜಿಗಳು, ಸೊಸೈಟಿಯ ಅಧ್ಯಕ್ಷರಾದ ಶಿವರುದ್ರಪ್ಪನವರು, SSCBS ಉಪಾಧ್ಯಕ್ಷರು P. ಗಂಗಾಧರಯ್ಯ, ನಿರ್ದೇಶಕರುಗಳಾದ HR. ಶಿವಪ್ರಸಾದ್, JD. ಶಿವರುದ್ರಯ್ಯ, NR. ಶರ್ಮಾ, ಪ್ರಕಾಶ್, ಅನಿಲ್ ಕುಮಾರ್, MS. ಸಿದ್ದಲಿಂಗೇಶ್ವರ್, HS. ಶಿವರಾಜು, ವೀರೇಶ್ ಕುಮಾರ್, MR. ಪ್ರೇಮ್ಕುಮಾರ್, ಬಸವರಾಜು, ಗಂಗಾಂಬಿಕೆ, ಕಮಲಮ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತೋಂಟಾರಾಧ್ಯ, ಸಿಬ್ಬಂದಿ ಗೀತಾ ಹಾಗೂ ಸೊಸೈಟಿಯ ಎಲ್ಲ ಸರ್ವ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಮಾಗಡಿ ಸಂಘದ 2023-24ನೇ ಸಾಲಿನ 19ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ದಿನಾಂಕ 15/9/2024 ಭಾನುವಾರ. ಸ್ಥಳ ಶ್ರೀ ಬಂಡೇಶ್ವರ ಶಿಕ್ಷಣ ಸಂಸ್ಥೆ ಸರ್ವೋದಯ ಶಾಲೆ, SPES NES ಬಡಾವಣೆ, ಮಾಗಡಿ ಟೌನ್, ರಾಮನಗರ ಜಿಲ್ಲೆ. ವಾರ್ಷಿಕ ಮಹಾಸಭೆಯ ಸೂಚನೆ: ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಾಗಡಿ ಇದರ 2023-24ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 15/9/2024ರಂದು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಶ್ರೀ ಬಂಡೇಶ್ವರ ಶಿಕ್ಷಣ ಸಂಸ್ಥೆ ಸರ್ವೋದಯ ಶಾಲೆ, NES ಬಡಾವಣೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಶಿವರುದ್ರಯ್ಯನವರ SCBS ರವರ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನ ಕಾರ್ಯಸೂಚಿಯಲ್ಲಿ ನಮೂದಿಸಿರುವ ವಿಷಯಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ಸಭೆಯನ್ನು ಕರೆಯಲಾಗಿದೆ. ಮಾನ್ಯ ಸದಸ್ಯರು ದಯಮಾಡಿ ಸಭೆಗೆ ಆಗಮಿಸಿ ಕಾರ್ಯಕಲಾಪದಲ್ಲಿ ಭಾಗವಹಿಸಿ ಸಹಕರಿಸಬೇಕಾಗಿ ಕೋರಲಾಗಿದೆ. ಕಾರ್ಯಸೂಚಿ: ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಸೂಚನಾ ಪತ್ರವನ್ನು ಓದಿ ದಾಖಲು ಮಾಡುವುದು. ದಿನಾಂಕ 24/9/2023ರಂದು ನಡೆದ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಓದಿ ಸ್ಥಿರೀಕರಿಸುವುದು. ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಸಂಘದ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಪರಿಶೀಲಿಸಿ ಅನುಮೋದಿಸುವುದು. ಸಂಘವು 2023-24ನೇ ಸಾಲಿನಲ್ಲಿ ಗಳಿಸಿದ ನಿವ್ವಳ ಲಾಭದ ವಿಲೇವಾರಿ ಅನುಮೋದನೆ. 2025ನೇ ಸಾಲಿನಲ್ಲಿ ಸಂಘದ ಆಯವ್ಯಯ ಮಂಜೂರಾತಿ. 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸಿಕೊಳ್ಳುವ ವಿಷಯ. 7ನೇದು ಅಧ್ಯಕ್ಷರ ಅನುಮತಿ ಮೇರೆಗೆ ಸದಸ್ಯರು ಚರ್ಚಿಸಬಹುದಾದ ಇತರೆ ವಿಷಯಗಳು. 8ನೇದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. 9 ಅತಿಥಿಗಳ ಭಾಷಣ, 10 ಅಧ್ಯಕ್ಷರ ಭಾಷಣ, 11 ವಂದನಾರ್ಪಣೆ. ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಾಗಡಿ ತಾಲೂಕು ಮಾಗಡಿ ರಾಮನಗರ ಜಿಲ್ಲೆ 22-23ನೇ ಸಾಲಿನ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳು. ದಿನಾಂಕ 24/9/2023ರಂದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಶಿವರುದ್ರಯ್ಯನವರ ಅಧ್ಯಕ್ಷತೆಯಲ್ಲಿ ಶ್ರೀ ಸರ್ವೋದಯ ಪ್ರಾಥಮಿಕ ಪಾಠಶಾಲೆ NES ಬಡಾವಣೆ ಮಾಗಡಿ ಟೌನ್ ಇಲ್ಲಿ ನಡೆಸಿದ ಸಭೆಯ ನಡವಳಿಕೆಗಳು. ಕಳೆದ ಸಾಲಿನಲ್ಲಿ ಸಭೆಯಲ್ಲಿ ಹಾಜರಾದ ಸದಸ್ಯರ ಸಂಖ್ಯೆ ಕಳೆದ ಸಾಲಿನಲ್ಲಿ 962 ಜನ ಹಾಜರಾಗಿದ್ದರು. 2023 ಮತ್ತು 2024 ಸಾಲಿನ ವಾರ್ಷಿಕ ವರದಿ ಪರಿಶೀಲನೆ ಮತ್ತು ಅನುಮೋದನೆ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಾಗಡಿ ತಾಲೂಕು ಇದರ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಮಾನ್ಯ ಸದಸ್ಯರುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ಆಡಳಿತ ಮಂಡಳಿಯು ಹರ್ಷಿಸುತ್ತದೆ. ನೋಂದಣಿ: ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ರಾಮನಗರ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಿಂದ ದಿನಾಂಕ 30/5/2005ರಂದು ಕ್ರಮ ಸಂಖ್ಯೆ ಸಾನಿ 46 ನೋಂದಣಿ 35-29-4/2005-2006 ಪ್ರಕಾರ ನೋಂದಾಯಿಸಲ್ಪಟ್ಟಿರುತ್ತದೆ. ಸ್ಮರಣೆ: 2023-24ನೇ ಸಾಲಿನಲ್ಲಿ ದೈವಾಧೀನರಾದ ಈ ಕೆಳಕಂಡ 13 ಸದಸ್ಯರುಗಳನ್ನು ಆಡಳಿತ ಮಂಡಳಿಯು ಸ್ಮರಿಸುತ್ತಾ ಮೃತಕರ ಆತ್ಮಕ್ಕೆ ಈಗಾಗಲೇ 1 ನಿಮಿಷಗಳ ಕಾಲ ಮೌನವನ್ನು ಆಚರಣೆ ಮಾಡಿ ಅವರಿಗೆ ಸಂತಾಪ ಸೂಚಿಸಿದ್ದೇವೆ. ಇವರ ಎಲ್ಲರ ಕುಟುಂಬಕ್ಕೆ ಆ ದೇವರು ನಷ್ಟ ಬರ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅವರಿಗೆ ಅಂತ ನಾನು ಆ ಕುಟುಂಬದವರಿಗೆ ಕೇಳ್ಕೊಳ್ತಾ ಇದ್ದೀನಿ.
ಈಗಾಗಲೇ ನಾವೆಲ್ಲ ಆಡಳಿತ ಮಂಡಳಿಯವರು ಕೂಡ ಈ ಒಂದು ಮರಣ ಹೊಂದಿದ ಸದಸ್ಯರಿಗೆ ಇದುವರೆಗೂ ಕೂಡ ನಾವು 1,000 ರೂಪಾಯಿ ಕೊಡ್ತಾ ಇದ್ವಿ. ಅದು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀವಿ, ಹೆಚ್ಚಿನ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಆಡಳಿತ ಮಂಡಳಿ ಮನವಿ ಮಾಡಿದ್ದೀವಿ. ಅದನ್ನ ಹೆಚ್ಚಿಸಬೇಕು, 1,000ದಿಂದ ಇನ್ನೂ ಹೆಚ್ಚಾಗಿ ಕೊಡಬೇಕು ಅಂತ ನಾನು ಸಂದರ್ಭದ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಅಧ್ಯಕ್ಷರಾದ ಲಾಸ್ಟ್ ಅಲ್ಲಿ ಅದನ್ನ ಮಾತಾಡಿದ್ದಾರೆ. 31/3/2024 ಪಕ್ಷಿ ನೋಟ ಸದಸ್ಯತ್ವ 2913 23ಕ್ಕೆ 2024ಕ್ಕೆ 2936 ಷೇರು ಬಂಡವಾಳ 3,69,15,042 ರೂಪಾಯಿಗಳು. 2024ರಲ್ಲಿ 3,69,000 3,69,05,042 ಠೇವಣಿ 90,92,064 2024ಕ್ಕೆ 79,68,550 ಇತರೆ ನಿಧಿಗಳು 2023 28,26,696 ಪೈಸಾ. 2024ಕ್ಕೆ 30,90,542 10 ಪೈಸಾ. ಆಪತ್ತನ ನಿಧಿ 15,70,116 ಪೈಸಾ. 2024ಕ್ಕೆ 17,52,63. ಹಾಗೆ ದುಡಿಯುವ ಬಂಡವಾಳ 2,14,89,372. ಹಾಗೆ 2024ಕ್ಕೆ 2,14,14,562. ವಾರ್ಷಿಕ ವಹಿವಾಟು 1,73,44,573. ಹಾಗೆ 1,32,86,977. ನಿವ್ವಳ ಲಾಭ 2023ರಲ್ಲಿ 7,27,788. ಹಾಗೆ 2024ರಲ್ಲಿ 7,48,491. ಆಡಿಟ್ ವರ್ಗೀಕರಣ 2022-23 ಸಾಲಿನಲ್ಲಿ ಸೊಸೈಟಿಯನ್ನು ಬಿ ದರ್ಜೆಯಿಂದ ವರ್ಗೀಕರಿಸಿದ್ದು 2023 ಮತ್ತು 24 ಸಾಲ ಸಹ ಬಿ ದರ್ಜೆಯಿಂದ ವರ್ಗೀಕರಿಸಲಾಗಿದೆ. ಕೃತಜ್ಞತೆಗಳು. ಸೊಸೈಟಿಯ ಅಭಿವೃದ್ಧಿಗೆ ಹಾಗೂ ಉತ್ತಮ ಕಾರ್ಯನಿರ್ವಹಣೆಗೆ ಹಾಗೂ ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶನ ಮತ್ತು ಸಹಕಾರ ನೀಡುತ್ತಿರುವ ಸಹಕಾರ ಇಲಾಖೆ ಅಧಿಕಾರಿಗಳಿಗೂ, ಲೆಕ್ಕ ಪರಿಶೋಧಕರಿಗೂ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ, ಸೊಸೈಟಿಯಲ್ಲಿ ಠೇವಣಿಯನ್ನ ಇಟ್ಟು ಸಹಕರಿಸುತ್ತಿರುವ ಎಲ್ಲ ಸದಸ್ಯ ಠೇವಣಿದಾರರಿಗೂ, ಸಂಘದ ಆಡಳಿತ ಮಂಡಳಿಯವರಿಗೂ ಒಂದು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎರಡನೇ ಕಾರ್ಯಕ್ರಮ ಇದೆ, 2 ವಿಷಯ ಇದೆ. ಬಿಸಿ ಪಾಯಸ ಎಲ್ಲ ಮಾಡ್ತಾರೆ ಅಧ್ಯಕ್ಷರು. ಎಲ್ಲ ಇನ್ಆಕ್ಟಿವ್ ಆಗ್ಬಿಟ್ಟಿದ್ದೀನಿ. ಆಕ್ಟಿವ್ ಆಗಿ ಈಗ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಇದು. ದಯಮಾಡಿ ಎಲ್ಲಾರನ್ನು ನಾವು ಎಷ್ಟು ಬೇಜವಾಬ್ದಾರಿ ವರ್ತಿಸ್ತಾ ಇದೀವಿ ಅಂತಂದ್ರೆ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬರ್ತದೆ, ಓಟ್ ಹಾಕ್ಸ್ಕೊಳಕ್ ನನ್ನ ಹತ್ರ ಬರ್ತಾರೆ ಅನ್ನೋದಕ್ಕೋಸ್ಕರ ಸೈನ್ ಹಾಕಿ ಬಂದಿದ್ದಾರೆ. ಇಲ್ಲಲ್ಲ 100ಕ್ಕೆ ಇಲ್ಲಿ ಬಂದವರು 600ರಿಂದ 700 ಸೈನ್ ಈಗ ಅಲ್ಲಿ ಒಬ್ಬೊಬ್ರು ಬರ್ತಾರೆ. ಅವ್ರ ಮನೆಯವ್ರದ್ದು ಹೆಂಗಸ್ರದ್ದು ಎಡಗೈಲಿ ಹಾಕ್ತಾರೆ, ಅವ್ರ ಬಲಗೈಲಿ ಹಾಕ್ತಾರೆ, ಅವ್ರ ಮಗಂದು ಎಲ್ಲ ಹಾಕ್ಬಿಟ್ಟು ಸೀದಾ ಹೋಗ್ತಾರೆ ಕಾರ್ ತಗೊಂಡು. ಎಲ್ಲ ವಿದ್ಯಾವಂತರು. ಇಲ್ಲಿ ಸಮಾಜದ ಹಣವನ್ನ ನಮ್ಮ ಷೇರ್ ಬಂಡವಾಳ 36 ಲಕ್ಷ ಇದೆ. ಇಲ್ಲಿ ಮಾಗಡಿ ತಾಲೂಕು ವೀರಶೈವ ಸಮಾಜದ ಕೋಪರೇಟಿವ್ ಸೊಸೈಟಿ ಏನಿದೆ, ಆ ಸೊಸೈಟಿಯ ಷೇರ್ ಬಂಡವಾಳನೇ 36 ಲಕ್ಷ ಇದೆ. ಆ 36 ಲಕ್ಷಕ್ಕೆ ನಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿದೀವಿ. ಇದೆಲ್ಲ ಕೂರಿಸಿರೋರು 1 ವರ್ಷದಲ್ಲಿ ಏನೇನು ಮಾಡವ್ರೆ ಅನ್ನೋದನ್ನ 1 ಗಂಟೆಗಳ ಕಾಲ ಸಮಾಧಾನವಾಗಿ ಕೂತ್ಕೊಂಡು ನಮ್ಮ ಹಣವನ್ನು ಇವರೆಲ್ಲ ಕರೆಕ್ಟ್ ಆಗಿ ಉಪಯೋಗಿಸ್ತಾರ, ವಿನಿಯೋಗಿಸ್ತಾರ, ಸಂಘದ ಸದಸ್ಯರಿಗೆ ನಮ್ಮ ಸಮಾಜದ ಹೇಳಿಕೆಗೆ ಇದನ್ನೆಲ್ಲ ಉಪಯೋಗಿಸ್ತಾ ಇದಾರೆ ಅನ್ನೋದನ್ನ ಕುಂತ್ಕೊಂಡು ಕೇಳೋವಷ್ಟು ವ್ಯವಧಾನ ನಮ್ಗಿಲ್ಲ ಅಂತ ಅಂದ್ರೆ ಈಗ ಈಗ ಸೈನ್ ಹಾಕಿರೋ ಸಂಖ್ಯೆ ನೋಡಿದ್ರೆ 900,000 ಹೋಗ್ತದೆ. ಹಿಂದಿನ ಸಾಲಿನಲ್ಲಿ ಸದಸ್ಯರ ಹಾಜರಾತಿ 962 ಅಂತ ಇದೆ. ಇಲ್ಲಿ ಚೇರ್ ಹಾಕ್ಸಿದೆ 300 ನಾವು 300-400 962 ಸೈನ್ ಹಾಕ್ಬಿಟ್ಟು ಹೋಗಿದ್ದಾರೆ.
ಇಲ್ಲಿ ಉದ್ದೇಶ ಒಂದೇ, 5 ವರ್ಷಕ್ಕೊಂದ್ಸತಿ ನಾವು ವೋಟ್ ಹಾಕಕ್ ನಮ್ಮ ಮನೆ ತಕ್ಕ ಬರ್ಲಿ, ನಾನು ಸೈನ್ ಹಾಕಿದ್ರೆ 2 ವರ್ಷ ನಮ್ಮ ಹತ್ರ ಬರ್ತಾರೆ ಅನ್ನೋ ಉದ್ದೇಶ ಅಷ್ಟೇ. ಸಂಘದ ಆಯವ್ಯಯ ಕಾರ್ಯಚಟುವಟಿಕೆಗಳು ಯಾವ ತರ ಇದೆ, ಏನ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಮತ್ತೆ ಕಾರ್ಯಕಾರಿ ಮಂಡಳಿಯವರು, ನಮ್ಮ ಸಂಘ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದಾರ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಯಾವತ್ತು ಬಂದು ವರ್ಷಕ್ಕೊಂದ್ಸತಿ ಸಭೆ ಕರೆದಾಗ ಪ್ರಶ್ನೆ ಮಾಡ್ಲಿಲ್ಲ. ಯಾವತ್ತು ಪ್ರಶ್ನೆ ಮಾಡಲ್ಲ, ಅಲ್ಲಿ ಯಾವ ಒಂದು ಇದಿಲ್ದಂಗೆ ನಡ್ಕೊಂಡು ಹೋಗ್ತದೆ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಹೋಗ್ತದೆ. ದಯಮಾಡಿ ಎಲ್ಲರಿಗೂ ಕೂಡ ಇನ್ನು ಅರ್ಧ ಗಂಟೆ ಅಷ್ಟೇ, ಯಾರು ಹೋಗ್ಬೇಡಿ. ಈಗ 2 ವಿಷಯ ಇದೆ, 2 ವಿಷಯನ ಪ್ರಸ್ತಾಪ ಮಾಡಿ ಅದಾದ ನಂತರ ಅಧ್ಯಕ್ಷರು ಭಾಷಣ ಇರ್ತದೆ. ಅದಾದ್ಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ ನಂತರ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ತದನಂತರ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. 2024 ಮತ್ತು 25ನೇ ಸಾಲಿಗೆ ನಾವು ಅಂದಾಜು ವೆಚ್ಚ ತಯಾರು ಮಾಡಿದ್ದೀವಿ. ಅದನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೊದಲನೇದಾಗಿ ವೇತನ 2023-24ನೇ ಸಾಲಿಗೆ 4,20,000ಗಳನ್ನ ಅಂದಾಜು ಬಜೆಟ್ ಮಾಡಿದ್ವಿ. ಖರ್ಚಾದ ವೆಚ್ಚ 3,60,000, ಅಂದ್ರೆ ಸುಮಾರು 60,000 ವೇತನದಲ್ಲಿ ಉಳಿತಾಯವನ್ನ ಮಾಡಿದ್ದೀವಿ. ಅದೇ 24 ಮತ್ತು 25ನೇ ಸಾಲಿಗೆ 4,20,000 ಅಂದಾಜು ವೆಚ್ಚವನ್ನ ಮಾಡಬೇಕು ಅಂತ ನಾವು ಅಂದಾಜು ಮಾಡಿಕೊಂಡಿದ್ದೀವಿ 2024 ಮತ್ತು 25ನೇ ಸಾಲಿಗೆ. ಬಾಡಿಗೆ 45,000 ರು 2023-24ನೇ ಸಾಲಿಗೆ 45,000 ಇಟ್ಕೊಂಡಿದ್ವಿ. ಆದ್ರೆ ಖರ್ಚಾದ ಮೊತ್ತ 42,000 ಇಟ್ಕೊಂಡಿದ್ದು ಅಂದಾಜು ಮಾಡಿದ್ವಿ. ಖರ್ಚಾದ ಮೊತ್ತ 42,000, ಉಳಿತಾಯ ಆಗಿರ್ತಕ್ಕಂಥದ್ದು 3,000. ಅದೇ 2024 ಮತ್ತು 25ನೇ ಸಾಲಿಗೆ 48,000 ಇಟ್ಕೊಂಡಿದ್ದೀವಿ. ಹಾಗೆ ದಿನಗೂಲಿ 12,000, 2023-24ನೇ ಸಾಲಿಗೆ 12,000 ಬಡ್ಜೆಟ್ ಮಾಡಿದ್ವಿ. ಅದರ ಖರ್ಚಾದ ಮೊತ್ತ 11,250. ಅದರಲ್ಲಿ ಕೂಡ 750 ಉಳಿತಾಯ ಮಾಡಿದ್ದೀವಿ. ಈ ಒಂದು 24-25ನೇ ಸಾಲಿಗೆ 12,000 ಅಂದಾಜು ವೆಚ್ಚವನ್ನ ತಯಾರು ಮಾಡಿದ್ವಿ. ಹಾಗೆ ಇಂಟರ್ನೆಟ್ ಚಾರ್ಜ್ ಏನ್ ಕಂಪ್ಯೂಟರ್ಗೆ ಆನ್ಲೈನ್ ಮಾಡಬಹುದು, ಇಂಟರ್ನೆಟ್ ಚಾರ್ಜ್ 12,000 ಅಂದಾಜು ವೆಚ್ಚ ಮಾಡಿದ್ವಿ 2023-24ನೇ ಸಾಲಿಗೆ. ಆದ್ರೆ ಖರ್ಚಾದ ಮೊತ್ತ 10,000, ಅದರಲ್ಲೂ ಕೂಡ 2,000 ಉಳಿತಾಯ ಆಗಿದೆ. 2024 ಮತ್ತೆ 25ನೇ ಸಾಲಿಗೆ ಕೂಡ ನಾವು 12,000 ಅಂದಾಜು ವೆಚ್ಚವನ್ನ ಬಡ್ಜೆಟ್ ಮಾಡಿದ್ದೀವಿ. ಹಾಗೆ ಮುದ್ರಣ ವೆಚ್ಚ 90,000, 2023-24ನೇ ಸಾಲಿಗೆ 90,000 ಅಂದಾಜು ವೆಚ್ಚ ಬಡ್ಜೆಟ್ ಮಾಡಿದ್ವಿ. ಆದ್ರೆ ಖರ್ಚಾದ ವೆಚ್ಚ 73,470 ರೂಪಾಯಿಗಳು. ಅದರಲ್ಲೂ ಕೂಡ 6,530 ರೂಪಾಯಿಗಳನ್ನ ಉಳಿತಾಯ ಮಾಡಿದ್ದೀವಿ. ಈ ವರ್ಷ ಕೂಡ 2024 ಮತ್ತೆ 25ನೇ ಸಾಲಿಗೆ 90,000 ಅಂದಾಜು ವೆಚ್ಚ ಒಂದು ಬಡ್ಜೆಟ್ ಅನ್ನು ಮಾಡಿದ್ದೀವಿ. ಹಾಗೆ 6ನೇದು ವಕೀಲರ ಶುಲ್ಕ 23-24ನೇ ಸಾಲಿಗೆ 15,000 ಅಂದಾಜು ಬಜೆಟ್ ಮಾಡಿದ್ವಿ. ಆದ್ರೆ ಅದು ಖರ್ಚಾದ ವೆಚ್ಚ 6,000, 9,000 ಕೂಡ ಅದರಲ್ಲೂ ಕೂಡ ಉಳಿತಾಯ ಆಗಿದೆ. ಹಾಗೆ 2024 ಮತ್ತೆ 25ನೇ ಸಾಲಿಗೆ 25,000 ರೂಪಾಯಿಗಳನ್ನ ಅಂದಾಜು ವೆಚ್ಚವನ್ನ ಬಜೆಟ್ ಮಾಡಿದ್ವಿ. ಹಾಗೆ ವಿದ್ಯುತ್ 15,000, 2023-24ನೇ ಸಾಲಿಗೆ 15,000 ದುಡ್ಡನ್ನ ಅಂದಾಜು ವೆಚ್ಚ ಅಂತ ನಾವು ಬಜೆಟ್ ಮಾಡಿದ್ವಿ. ಆದ್ರೆ ಖರ್ಚಾದ ಮೊತ್ತ 11,250. ಹಾಗೆ ಉಳಿತಾಯ ಅದರಲ್ಲೂ ಕೂಡ ಉಳಿತಾಯ 3,750 ರೂಪಾಯಿಗಳು ಉಳಿತಾಯ ಆಗಿದೆ. 2024-25ಕ್ಕೆ 15,000 ರೂಪಾಯಿನ ಅಂದಾಜು ವೆಚ್ಚ ಇಟ್ಟಿದ್ದೀವಿ. ಹಾಗೆ ಡಿಟಿಪಿ ಸಾದಿಲ್ವಾರ್ 10,000, 2023-24ಕ್ಕೆ ಖರ್ಚಾದ ವೆಚ್ಚ 5,000, ಅದರಲ್ಲೂ ಕೂಡ ಉಳಿತಾಯ ಆಗಿದೆ. ಈ ವರ್ಷನೂ ಕೂಡ ಅದು ನಾವು 10,000 ಅಂದಾಜು ವೆಚ್ಚ ಮಾಡ್ಕೊಂಡಿದ್ದೀವಿ. ಹಾಗೆ ದಿನಪತ್ರಿಕೆ 2023-24ಕ್ಕೆ 5,000 ಅಂದಾಜು ವೆಚ್ಚ ಇಟ್ಕೊಂಡಿದ್ವಿ. ಅದು ಖರ್ಚಾಗಿರೋ ಮೊತ್ತ ಬರೀ 1,500 ರೂಪಾಯಿ. ಅದರಲ್ಲೂ ಕೂಡ 3,800 ರೂಪಾಯಿ ಉಳಿತಾಯ ಆಗಿದೆ. ಈ ಸಾಲು ಕೂಡ ನಾವು 5,000 ಹಾಗೆ ಬಜೆಟ್ ಮಾಡಿದ್ದೀವಿ. ಹಾಗೆ ಮಾಡ್ತಕ್ಕಂಥ ವರ್ಷಕ್ಕೊಂದ್ಸರಿ ಮಾಡ್ತಕ್ಕಂಥ ಮಹಾಸಭೆ ವೆಚ್ಚ 25,000 ರೂಪಾಯಿ ಅಂದಾಜು ವೆಚ್ಚ ಇಟ್ಟಿದ್ವಿ 2023-24ನೇ ಸಾಲಿಗೆ.
ಆ ಖರ್ಚಾಗಿರೋ ಮೊತ್ತ 23,160 ರೂಪಾಯಿ. ಅದನ್ನು ಕೂಡ 1,840 ರೂಪಾಯಿ. ಇದೇನಂತ ಹೇಳಿದ್ರೆ ಇದೇನು ನಾವು ಪತ್ರಿಕೆ ಪ್ರಿಂಟ್ ಮಾಡ್ತೀವಲ್ಲ ಅದು ಮತ್ತೆ ಚಾರ್ಜ್ ಅಷ್ಟೇ. ಇದು ಊಟದ ವ್ಯವಸ್ಥೆ ಎಲ್ಲ ನಮ್ಮ ಅಧ್ಯಕ್ಷರು ಪ್ರತಿ ವರ್ಷ ಕೂಡ ಅವರ ಸ್ವಂತ ಖರ್ಚಿನಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಮಹಾಸಭೆದು. ಹಾಗೆ ಕಚೇರಿಗೆ ಪೀಠೋಪಕರಣ ತರೋದಕ್ಕೆ ಅಂತ 10,000 ರೂಪಾಯಿ ಅಂತ ಬಜೆಟ್ ಮಾಡಿದ್ವಿ. ಆದ್ರೆ ಆ ಸಾಲಿನಲ್ಲಿ ಯಾವುದೇ ಕೂಡ ಪೀಠೋಪಕರಣ ಖರೀದಿ ಮಾಡಿದ್ರೆ ಆ 10,000 ರೂಪಾಯಿ ಹಾಗೆ ಉಳಿತಾಯ ಮಾಡಿದ್ವಿ. ಈ ವರ್ಷ ಕೂಡ 10,000 ರೂಪಾಯಿ ಇಟ್ಟಿದ್ದೀವಿ. ಹಾಗೆ ಅಂಚೆ ವೆಚ್ಚ 2,500 ರೂಪಾಯಿ ಮಾಡ್ಬೇಕು ಮಾಡಿದ್ವಿ. ಬಟ್ ಈ ಸರಿ 2,220 ರೂಪಾಯಿ ಖರ್ಚಾಗಿದೆ. ಉಳಿತಾಯ 2,279 ರೂಪಾಯಿ ಉಳಿತಾಯ ಆಗಿದೆ. ಈ ಸರಿ ಕೂಡ 2,500 ರೂಪಾಯಿ ಇಟ್ಟಿದ್ವಿ. ಭವಿಷ್ಯ ನಿಧಿ ಖರ್ಚು 45,000. ಏನು ಭವಿಷ್ಯ ನಿಧಿ ಖರ್ಚು ಏನು ನಮ್ಮ ಕೆಲಸಗಾರರಿಗೆ ಆಡಳಿತ ಮಂಡಳಿಗೆ ಅಲ್ಲ ಸಾರಿ ಏನು ನಮ್ಮ ಕೆಲಸ ಮಾಡ್ತಾರೆ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು ಮತ್ತೆ ಗೀತಾ ಇಬ್ರು ಏನ್ ಭವಿಷ್ಯ ನಿಧಿ PF ಮಾಡಿದ್ವಿ 45,000 ರೂಪಾಯಿ ಇಟ್ಟಿದ್ವಿ ಅದಕ್ಕೆ ಅಂತ. ಆದ್ರೆ 45,000 3,900 ಉಳಿತಾಯ ಪ್ರಿಂಟ್ ಆಗಿದೆ. ಎಷ್ಟಿದೆ ಕರೆಕ್ಟ್ ಆಕ್ಚುಲಿ ಫಿಗರ್? 36,000 3,400 ಆಗ್ಬಿಟ್ಟಿದೆ. 45,000 ಭವಿಷ್ಯ ನಿಧಿಗೆ ಅಂತ ಖರ್ಚಿಟ್ಟಿದ್ದು 36,000 ರೂಪಾಯಿ ಭವಿಷ್ಯ ನಿಧಿ ಖರ್ಚಾಗಿದೆ. 9,000 ರೂಪಾಯಿ ಅದನ್ನು ಕೂಡ ಉಳಿತಾಯ ಆಗಿದೆ. ಈ ಸರಿ ಕೂಡ ನಾವು ಆ ಭವಿಷ್ಯ ನಿಧಿಗೆ ಅಂತ 45,000 ಬಡ್ಜೆಟ್ ಮಾಡಿದೀವಿ. ಹಾಗೆ ಬ್ಯಾಂಕ್ ಕಮಿಷನ್ 2023-24 ಸಾಲಿಗೆ 5,000 ಬಡ್ಜೆಟ್ ಮಾಡಿದ್ವಿ. ಖರ್ಚಾದ ಮೊತ್ತ 2,628 ರೂಪಾಯಿಗಳು. ಉಳಿತಾಯ 2,372 ರೂಪಾಯಿ ಉಳಿತಾಯ ಆಗಿದೆ. ಈ ಸರಿ ಕೂಡ ನಾವು 5,000 ರೂಪಾಯಿ ಬಡ್ಜೆಟ್ ಮಾಡಿದೀವಿ. ಹಾಗೆ ಇತರೆ ಖರ್ಚು 5,000 ರೂಪಾಯಿ 2023-24 ಖರ್ಚಾದ ಮೊತ್ತ 1,880. ಉಳಿತಾಯ ಅದರಲ್ಲೂ ಕೂಡ 3,120 ಉಳಿತಾಯ ಆಗಿದೆ. ಈ ಸಾಲೂ ಕೂಡ ನಾವು 5,000 ರೂಪಾಯಿ ಬಡ್ಜೆಟ್ ಮಾಡಿದೀವಿ. ಹಾಗೆ ನೀರ್ದು 8,000 ರೂಪಾಯಿ ಬಡ್ಜೆಟ್ ಇಟ್ಟಿದ್ವಿ. ಆಫೀಸಲ್ಲಿ ಕುಡಿತಕ್ಕಂಥ ನೀರಿಗೆ ಬಂದವರಿಗೆಲ್ಲ 5,995 ರೂಪಾಯಿ ಖರ್ಚಾಗಿದೆ. ಹಾಗೆ ಅದರಲ್ಲೂ ಕೂಡ ಉಳಿತಾಯ 2,005 ರೂಪಾಯಿ ಆಗಿದೆ. ಈ ಸರಿ 10,000 ರೂಪಾಯಿ ಬಡ್ಜೆಟ್ ಮಾಡಿದೀವಿ. ಇಲ್ಲಿ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಮಾಂತೇಶ್ ಅವರು ಹೇಳ್ತಾ ಇದ್ರು ಆ ಒಂದು 5,000 ಕೂಡ 6,000 ಕೂಡ ಖರ್ಚು ಮಾಡೋದು ಬೇಡ. ನೀವು ಲಾಸ್ಟ್ ಟೈಮ್ ಕಳೆದ ಬಾರಿ ನಾವು ನಮ್ಗೆ ಒಂದು ಜೆರಾಕ್ಸ್ ಮಿಷಿನ್ ಅನ್ನ ಅವರು ಸ್ವಂತ ದುಡ್ಡಿಂದ ಫ್ರೀ ಆಗಿ ಕೊಡ್ತಿದ್ರು. ಈ ಸರಿ ನಿಮ್ಗೆ ಬ್ಯಾಂಕ್ಗೆ ನಾನು ಒಂದು ಫಿಲ್ಟರ್ ವಾಟರ್ ನೀರು ಮಿಷಿನ್ ಹಾಕ್ಸ್ಕೊಡ್ತೀನಿ, ನಿಮ್ಗೆ ಎಷ್ಟಾದ್ರೂ ಖರ್ಚಾಗಿ ನಾನು ಹಾಕಿಸ್ಕೊಡ್ತೀನಿ ಅಂತ ಮಾಂತೇಶ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಆ ದುಡ್ಡನ್ನು ನಮಗೆ ಉಳಿತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜೆರಾಕ್ಸ್ ಉಳಿತಾಯ ಮಾಡ್ತಾರೆ. ಈ ದುಡ್ಡು ನೀರಿನ ದುಡ್ಡು ಕೂಡ ಉಳಿತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಿಮ್ಮೆಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನ ಮಾಂತೇಶ್ ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರಯಾಣ ಭತ್ಯೆ 2023-24 ಸಾಲಿಗೆ 5,000 ಪ್ರಯಾಣ ಭತ್ಯೆಯನ್ನ ಅಂದಾಜು ಮಾಡಿದ್ವಿ. ಆದ್ರೆ ಖರ್ಚಾದ ಮೊತ್ತ 550 ರೂಪಾಯಿ ಮಾತ್ರ. 4,450 ರೂಪಾಯಿ ಅದನ್ನು ಕೂಡ ಉಳಿತಾಯ ಮಾಡಿದ್ವಿ. ಈ ಸರಿ ಕೂಡ ಅದಕ್ಕೆ ನಾವು 5,000 ರೂಪಾಯಿನ ಅಂದಾಜು ಬಡ್ಜೆಟ್ ಮಾಡಿದ್ವಿ. ಹಾಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಎಲ್ಲ ಆಗ್ತಿದೆ ಮೇಂಟೆನೆನ್ಸ್ ಒಂದ್ಸರಿ ಅದು ಯಾವುದೋ ಖರ್ಚಾಗಿಲ್ಲ. ಆದ್ರೆ ಈ ಸರಿ 20,000 ರೂಪಾಯಿಗಳನ್ನ ಕಂಪ್ಯೂಟರ್ ಏನು ಮೇಂಟೆನೆನ್ಸ್ ಅಂತ ಮತ್ತೆ ಖರ್ಚು ಅದು ಕಂಪ್ಯೂಟರ್ ಸಾಫ್ಟ್ವೇರ್ ಖರ್ಚು ಅದಕ್ಕೆ ಅಂದ್ಬಿಟ್ಟು 20,000 ರೂಪಾಯಿ ಅಂದಾಜು ಬಡ್ಜೆಟ್ ಮಾಡಿದ್ವಿ. ಹಾಗೆ 2023 ಮತ್ತು 24 ಸಾಲಿನಲ್ಲಿ 7,29,500 ರೂಪಾಯಿ ಅಂದಾಜು ವೆಚ್ಚವನ್ನ ನಾವು ಎತ್ತಿಟ್ಟಿದ್ವಿ. ಆದ್ರೆ ಅದು ಖರ್ಚಾದ ಮೊತ್ತ 6,604,000ಗಳು. ಅದರಲ್ಲಿ 1,28,896 ರೂಪಾಯಿಗಳನ್ನು ನಾವು ಉಳಿತಾಯ ಮಾಡಿದ್ದೀವಿ. ಹಾಗೆ ಈ ಸರಿ ಕೂಡ 7,64,500 ರೂಪಾಯಿ ಅಂದಾಜು ಬಡ್ಜೆಟ್ ಮಾಡಿದ್ದೀವಿ. ಅದನ್ನ ಮುಂದಿನ ವರ್ಷ ಎಷ್ಟು ಖರ್ಚಾಗುತ್ತೆ ಅನ್ನೋದು ಮುಂದಿನ ವರ್ಷ ನಮಗೆಲ್ಲ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ಮೇಲ್ಕಂಡ ಆಯವ್ಯಯ ಮುಂದುವರಿಕೆಯನ್ನು 24-25 ಸಾಮಾನ್ಯ ಸಭೆಯಿಂದ ಒಪ್ಪಿಗೆ ಪಡ್ಕೊಳ್ಬೇಕು. ಆದ್ರಿಂದ ಏನ್ ನಾವಿಲ್ಲ ಅಂದಾಜು ಬಡ್ಜೆಟ್ ಮಾಡಿದೀವಿ. ಕಳೆದ ಬಾರಿ ಮಾಡಿದ್ದಲ್ಲಿ ನಾವು 1,28,896 ರೂಪಾಯಿ ಉಳಿತಾಯ ಮಾಡಿದೀವಿ. ಈ ಸರಿ ಕೂಡ 7,64,000 ರೂಪಾಯಿ ಆಯವ್ಯಯವನ್ನ ನಾನು ನಿಮ್ ಮುಂದೆ ಮಂಡಿಸ್ತಾ ಇದ್ದೀನಿ ಏನೋ ಖರ್ಚು ಮಾಡೋದಕ್ಕೆ. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆಯಾ ಅಂತ ನಾನು ಈ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಒಪ್ಪಿಗೆ ಇದೆಯಾ? ಓಕೆ. ಈ ಒಂದು ಸಭೆಗೆ ಈ ಒಂದು ಆಯವ್ಯವನ್ನ ಒಪ್ಪಿಗೆ ಕೊಟ್ಟಂತ ಎಲ್ಲ ಸದಸ್ಯರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಶಿವರಾಜ್ ಅವರು ಆ ಕಡೆ
ಅಧ್ಯಕ್ಷರೇ ಸದಸ್ಯರೇ ಹಾಗೂ ಎಲ್ಲ ಪಂಚಾಯತ್ ಅಧ್ಯಕ್ಷರೇ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ವಿದ್ಯಾರ್ಥಿಗಳು ಈಗ ಇದುವರೆಗೂ ಸುಮಾರೆಲ್ಲ ಮಾತಾಡಿದರೆ ಎಲ್ಲ ಕೇಳಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಕೇಳೋದೇನಪ್ಪ ಅಂದ್ರೆ ಈಗ ಸಭೆಗೆ 3,000 ಜನಸಂಖ್ಯೆ ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ಇಲ್ಲಿ ಬಂದ್ರೆ ನೋಡ್ರೆ 350. ಯಾಕೆಂದ್ರೆ ಈ ಸೊಸೈಟಿ ಏನ್ ನಡೀತಾದೆ ಏನಾಗ್ತಾದೆ ಅಂತ ಕೇಳೋ ಜನಕ್ಕೆ ಸಹನೆ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಪ್ರಯೋಜನ ಏನು? ನಾವೆಲ್ಲ ಯೋಚನೆ ಮಾಡಬೇಕು. ಯಾಕೆಂದ್ರೆ ವರ್ಷಕ್ಕೆ ಒಂದ್ಸತಿ ಸಂಘದಲ್ಲಿ ಗಿರಿಜನ ಸಮಾಜದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಮಾಗಿದ್ದಾಲಲ್ಲಿ ಹೋದೆ. ಇದು 365 ದಿವಸದಲ್ಲಿ ಒಂದು ದಿವಸನೇ ಬಿಡುವು ಮಾಡಿಕೊಂಡು ನಾನು ಏನ್ ನಡೀತಾ ಇದೆ ಸಂಘದಲ್ಲಿ ಏನ್ ಆಗ್ತಾ ಇದೆ ಅಂತ ನೀವು ಕೇಳಲಿಕ್ಕೆ ಹೇಳಲಿಕ್ಕೆ ಬಯಸಲಿಲ್ಲ ಅಂದ್ರೆ ಇರ್ತಕ್ಕಂಥ ಮಂಡಳಿ ಯಾವ ರೀತಿ ನಡೆಸ್ತದೆ, ಯಾವ ರೀತಿ ನಡಿಬೇಕು ಅನ್ನೋದನ್ನ ಯಾರಿಂದ ನಾವು ಕಲಿಬೇಕು ಅಂತ ನಾವೆಲ್ಲ ತಿಳ್ಕೊಬೇಕು, ಹೇಳ್ಬೇಕು. ಯಾಕಂದ್ರೆ ಇವತ್ತು ದಿವಸ ಸಮಾಜ ಬಹಳ ಅರ್ಥವಾಗಿದೆ, ಬಹಳ ಚುರುಕಾದಂತ ಸಮಾಜ. ಅದರೊಳಗಾಗಿ ವೀರಶೈವ ಸಮಾಜದಲ್ಲಿ ಜಾಸ್ತಿ ಬುದ್ಧಿಜೀವಿಗಳು ಇದ್ದಾರೆ. ಈ ತರ ಆಗದೆ ಮುಂದೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನೀವು ಎದ್ದು ಏನಾಗಿದೆ ಏನಾಗ್ತಾ ಇದೆ ಅಂತ ಕೇಳಲೇ ಇಲ್ಲ ಅಂದ್ರೆ ಇದು ನಡೀಲಿಕ್ಕೆ ಬಹಳ ಕಷ್ಟ. ಯಾಕೆಂದ್ರೆ ಸಹಕಾರಿ ಸಂಘಗಳಲ್ಲಿ ಬಹಳ ಎಚ್ಚರಿಕೆಯಿಂದಾಗಿರ್ಬೇಕು. ಅದನ್ನ ತಾವೆಲ್ಲ ಒಗ್ಗೂಡಿಸ್ಕೋಬೇಕು. ಇವತ್ತಿನಿಂದ ಏನು ಸಾಲ ಕೇಳಿದ್ರೆ ನಾವು ಸಾಲ ಕೊಡಕ್ಕೆ ತಯಾರಿದ್ದೀವಿ. ಸಾಲ ಇವತ್ತು ನೋಡಿ ಒಂದು 80 ಲಕ್ಷ ಠೇವಣಿ ನಮ್ಮ ಹತ್ರ ಇದೆ. ಆ 80 ಲಕ್ಷ ಠೇವಣಿ ನಾವು ಬಡ್ಡಿ ಕೊಡೋದ್ರಿಂದಲೇ ನಮ್ಗೆ ಆದಾಯ ಕಮ್ಮಿ ಆಗಿರೋದು. ಆ 80 ಎಲ್ಲಾರು ಲೋನ್ ತಗೊಂಡು ಕರೆಕ್ಟ್ ಆಗಿ ಕಟ್ಟಿದ್ದೆ ಆದ್ರೆ ಲೋನ್ ಕೊಡಕ್ಕೆ ನಮ್ಗೆ ತೊಂದರೆ ಇಲ್ಲ. ಈಗ ನೀವು 50,000 ಲೋನ್ ತಗೊಳ್ಬೇಕಾದ್ರೆ ಬೇರೆ ಕಡೆ ಹೋಗ್ಬೇಕಾದ್ರೆ 2 ದಿನ 3 ದಿನ 1 ವಾರ ಗಂಟೆ ಓಡಾಡ್ಬೇಕು. ನಮ್ಮಲ್ಲಿ 2 ಅವರು ಬಂದು ಈಗ 50,000 ಬೇಕು ಅಂತ ಕೇಳಿ ಸುಬಿಟಿ ತಗೊಂಡ್ಬಂದ್ರೆ 1 ಅವರ್ ಲೋನ್ ಕೊಡ್ತೀವಿ. ಇದೇ ತರ ಎಲ್ಲಿ ಕೊಡ್ತಾರೆ ಅದನ್ನ ನಾವೆಲ್ಲ ಯೋಚನೆ ಮಾಡಬೇಕು. ಈಗ ನಾವು ಲೋನ್ ನೀವು ಊರಿಗೆ ಕೊಟ್ಟಿರ್ತೀವಿ, ನೀವು ವಸೂಲಿ ಮಾಡಿ ಇರ್ತೀರ, ಆ ಊರಿನ ಜನನ ಜವಾಬ್ದಾರಿ ಆಗ್ಬೇಕಲ್ಲ. ನಾವು ಹೋದ್ರೆ ಈಗ ವಸೂಲಿಗೆ ಹೋದ್ರೆ ನೀವೇನ್ ಬಂದ್ರ ವಸೂಲಿ ಅಪ್ಪ ಕೊಟ್ಟಿದ್ದಿಲ್ಲ, ಕೊಟ್ಟಿಲ್ವಾ ಬನ್ನಿ ನಾವು ಬಂದೀವಿ, ಯಾಕಿಂತ ಕೆಲಸ ಮಾಡ್ತಾರೆ ಅಂತ ನೀವು ಒಗ್ಗಟ್ಟಾಗಿ ನೀವು ಸದಸ್ಯರು ಇರ್ತೀರಿ. ಆ ಊರಲ್ಲಿ ಕಟ್ಟಿಲ್ಲ ಅಂತ ಜನಕ್ಕೆ ಬುದ್ಧಿವಾದ ಹೇಳ್ಬೇಕಾಗಲ್ವಾ? ಅದನ್ನ ಹೇಳಿ ಅವ್ರಿಗೆ ಬುದ್ಧಿ ಕಲ್ಸ್ಕೊಡು. ಒಬ್ರೇನ್ ಮಾಡ್ಬೇಕಾ ಕೊಡ್ತೀವಿ ಹೋಗ್ರಿ ಅಂತ ವಾಯ್ದಲ್ಲಿ ಹೇಳ್ತಾರೆ. ಏನು ಪುಕ್ಷಕ್ಕೆ ದುಡ್ಡು ಕೊಟ್ಟಾಗ ಕೇಳ್ತಾರೆ. ಸಮಾಜದ ದುಡ್ಡು ಆಯ್ತು ಸೇರಿರ್ತಕ್ಕಂಥ ದುಡ್ಡು. ಆ ವರ್ಷ ಈಗ ತಂದೆ ತಗೊಂಡಿರ್ತಾರೆ, ಮಗ ಕಟ್ಟಬೇಕಪ್ಪ ಅಂದ್ರೆ ನಮ್ಮ ಅಪ್ಪನ ಕೇಳೋಗಿ, ನಾನು ನಮ್ಮ ಅಪ್ಪನ ಜಾಸ್ತಿ ಕಟ್ಟಲ್ಲ ಹೋಗಿ ಅಪ್ಪನ ಬೇಕು ಅಪ್ಪನ ಸಾಲ. ಈ ತರ ಜನಗಳಿದ್ದಾರೆ ಅಂದ್ರೆ ಇಂಥ ಕೋಆಪರೇಟಿವ್ ಸೊಸೈಟಿ ಹೆಂಗ್ ನಡೀತದೆ? ತಾಯಿ ತಗೊಂಡ್ರೆ ಮಗ ಕಟ್ಟಂಗಿಲ್ಲ, ಅಪ್ಪ ತಾಯಿ ಮಗ ಕಟ್ಟಂಗಿಲ್ಲ, ಅಪ್ಪನ ಆಸ್ತಿ ಅಪ್ಪನ ಮೇಲೆ ಎಲ್ಲ ಬೇಕು. ಈ ರೀತಿ ಚೆನ್ನಾಗಿದ್ದಾರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಯಾಕಂದ್ರೆ ಇಂಥ ಸೊಸೈಟಿ ಇರೋದ್ರಿಂದ ಸಮಾಜ ಸೊಸೈಟಿಗೆ ಏನೇ ಒಂದು ಕಾಯಿಲೆ ಒಂದು ತೊಂದರೆ ಆಯ್ತು ಇಮಿಡಿಯೇಟ್ ಆಗಿ ಕಾಸು ಸಿಗ್ತಂದ್ರೆ ನೀವು ಅದನ್ನ ಎಚ್ಚೆತ್ಕೊಂಡು ನೋಡ್ಕೋಬೇಕು ಅಂತ ನಾವೆಲ್ಲ ತಿಳ್ಕೊಂಡು ಸಾಲ ಕೊಡಕ್ಕೆ ಏನು ತೊಂದರೆ ಇಲ್ಲ. ಈಗ ಏನು ಈಗ ನೆಕ್ಸ್ಟ್ ಇನ್ನು ಡೆವಲಪ್ ಮಾಡಬೇಕು ಅಂತ ಬಿಲ್ಡಿಂಗ್ ಎಲ್ಲ ಖಾಲಿ ಆಗ್ತದೆ. ಆ ಬಿಲ್ಡಿಂಗ್ ಹೋಗ್ತಾರೆ, ಹೋದ್ಮೇಲೆ ಇನ್ನು ಹೆಚ್ಚಿನ ರೀತಿಯಲ್ಲ ಮಾಡ್ತೀವಿ. ಯಾಕಂದ್ರೆ ಸೆಕ್ಯೂರಿಟಿ ಜಾಸ್ತಿ ಇಲ್ಲ ಅಂದ್ರೆ ನಾವು ಮನೆಗೆ ವಾಪಸ್ ಬರಲ್ಲ. ಈಗ ಕೋರ್ಟ್ ಹಾಕಿ ನಿಂತೀರಾ, ಕೋರ್ಟ್ ಹಾಕಿ ಕೋರ್ಟ್ ಹಾಕ್ಬೇಕಾದ್ರೆ 1 ವರ್ಷ 6 ತಿಂಗಳು 2 ವರ್ಷ ಆಗುತ್ತದೆ. ನಾವು ಕೋರ್ಟ್ ಹಾಕಿ ಮಾಡ್ಕೊಂಡು ಸಮಾಜ ಆಗ್ತದೆ. ಅದೆಲ್ಲ ನಾವೆಲ್ಲ ತಿಳ್ಕೊಬೇಕು. ಯಾಕಂದ್ರೆ ನಿಮ್ಗೆ ಹೆಚ್ಚಿಗೆ ನಾವು ಹೇಳ್ಬೇಕಾಗಿಲ್ಲ. ಅದ್ರ ಜೊತೆಗೆ ಏನ್ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕೆ, ಅವರಿಗೆ ಸುಮಾರು ಈ ಸೊಸೈಟಿ ನೆರವಾಗಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನ ಯಾಕೆಂದ್ರೆ ಪ್ರೋತ್ಸಾಹವಾಗಿ ಎಲ್ಲ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಅಂತ. ಇವತ್ತು ನೋಡಿ ಮಕ್ಕಳಿಗೆ ನೀವು ಆಸ್ತಿ ಮಾಡಿಕೊಟ್ರೆ ಏನು ಪ್ರಯೋಜನ ಆಗಿಲ್ಲ. ಮಕ್ಕಳನ್ನೇ ನೀವು ಆಸ್ತಿ ಮಾಡೋ ರೀತಿಯಲ್ಲಿ ತಯಾರಾಗಬೇಕು. ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಒಳ್ಳೆ ಪರ್ಸೆಂಟೇಜ್ ತೆಗೆದ್ರೆ ಎಲ್ಲ ಏನು ಗೌರ್ಮೆಂಟ್ ಕೆಲಸ ಇವತ್ತಿನ ಅವಶ್ಯಕತೆ ಇಲ್ಲ. ಸ್ವತಂತ್ರವಾದ ಕಂಪನಿಗಳೇ ತಗೊಳ್ತಾರೆ, ಅದರಿಂದ ಕೆಲಸ ಸಿಕ್ಕೇ ಸಿಗ್ತದೆ. ಅದಕ್ಕೋಸ್ಕರ ನೀವೆಲ್ಲ ದಯವಿಟ್ಟು ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಆಗಾಗ ನೀವು ಟಿವಿಲಿ ಮಾಧ್ಯಮ ನೋಡ್ಕೊಂಡ್ರಿ, ತಂದೆ ನ್ಯೂಸ್ ನೋಡ್ತಾರೆ, ತಾಯಿ ಧಾರಾವಾಹಿ ನೋಡ್ತಾರೆ, ಮಕ್ಕಳ ಕಡೆ ಗಮನ ಇರೋದಿಲ್ಲ. ಮಕ್ಕಳನ್ನ ನೀವು ಓದಿಸ್ತಾ ಇಲ್ಲ ಅಂದ್ರೆ ಅವ್ರ ಜೀವನ ಹೇಗೆ ಅಂತ ಯೋಚನೆ ಮಾಡಬೇಕು.
ಆಮೇಲೆ ಇವತ್ತು ದಿವಸ ಏನ್ ನಮ್ಮ ಸಮಾಜದಲ್ಲಿ ಇದೀವಿ, ಪೂಜೆ ಪುರಸ್ಕಾರ ಏನಿದೆ ನೋಡಿಲ್ಲ, ಮುಸ್ಲಿಮ್ಸ್ ಇದ್ದಾರೆ, ಶುಕ್ರವಾರ ಏನೇ ಕಷ್ಟ ಇದ್ರು ಅವರು ನಮಾಜ್ ಮಾಡ್ತಾರೆ, ಇದಕ್ಕೆ ಮಸೀದಿಗೆ ಹೋಗ್ತಾರೆ. ಅದೇ ತರ ಕ್ರಿಶ್ಚಿಯನ್ ಪ್ರತಿ ಭಾನುವಾರ ಹೆಂಡತಿ ಮಕ್ಕಳು ಸಮೇತವಾಗಿ ಬೆಳಿಗ್ಗೆ 6 ಗಂಟೆಗೆ ಚರ್ಚ್ ನಡೆಯುತ್ತಾರೆ. ಅದೇ ವೀರಶೈವ ಸಮಾಜ ದೇವ್ರ ಗಲ್ಲಿ ಕಟ್ಟಿದೀವಿ ಎದೆ ಮೇಲೆ, ಒಂದು ದೇವಸ್ಥಾನ ಪೂಜೆ ಕೈಯಿದ್ರೆ ಆ ಮುಂದೆನೆ ಹೋಗ್ತಾರೆ ಹೊರತು ಯಾವ ದೇವಸ್ಥಾನ ಬರಲ್ಲ. ಆಮೇಲೆ ಗಾಡಿಗೆ ಕಟ್ಟಿರ್ತಕ್ಕಂಥ ಜನ ಗಾಡಿಗೆನೆ ಬಿಚ್ಚ ಹಾಕ್ಬಿಟ್ಟು ವರ್ಷಕ್ಕೆ ಪೂಜೆ ಮಾಡಲ್ಲ. ಏನ್ ಕಷ್ಟ ಅದಕ್ಕೆ? ನಮ್ಮ ಜಾತಿಲಿ ಹುಟ್ಟಿ ನಾವು ಗಾಡಿಗೆ ಕಟ್ಟಿ ಪೂಜೆ ಮಾಡಲಿಲ್ಲ ಅಂದ್ರೆ ನಾವು ಲಿಂಗಾಯತರಾಗಿ ಏನ್ ಸಮಾಚಾರ ಹೇಳ್ತೀವಿ? ಅದನ್ನೆಲ್ಲ ಸಮಾಜದಲ್ಲಿ ಒಗ್ಗೂಡಿಸ್ಕೊಂಡು ಎಲ್ಲರಿಗೂ ಹೇಳೋದಿರ್ಬೇಕು. ಆಮೇಲೆ ಎಲ್ಲಾ ಸಮಾಜಕ್ಕೂ ಅಷ್ಟೇ ನಾವೇನೇ ಹಾಕಿದ್ರು ತೊಂದರೆ ಕೊಡೋದಾಗ್ಲಿ ಅವರಿಗೆ ಅನುಮತಿಗಳು ಹಾಕಿ ಎಲ್ಲಾ ಸಮಾಜಕ್ಕಾಗಿ ಯಾಕಂದ್ರೆ ಆದಷ್ಟು ಮಟ್ಟಿಗೆ ನಾವು ನ್ಯಾಯಯುತ ಬಗೆಯನ್ನು ಅಭ್ಯಾಸ ಮಾಡ್ತೀವಿ. ಜಾಸ್ತಿ ಮಾಡಬೇಕು ಅಂತ ನಾವೆಲ್ಲ ಹೇಳಿದ್ರೆ ಅರ್ಜಿ ಕೂಡ ಬಂದಿದೆ. ನಾವು ಮರಣೋತ್ತರನಿಗೆ 1,000 ರೂಪಾಯಿ ಇದುವರೆಗೂ ಕೊಡ್ತಾ ಇದ್ದೋ, ಈಗ ಇಲ್ಲಿಂದ 2,000 ರೂಪಾಯಿ ಮಾಡ್ತೀವಿ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಅನುಮೋದನದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ವೀರಶೈವ ಸೊಸೈಟಿಯ ವಾರ್ಷಿಕ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣರಿಗೆ ಮಕ್ಕಳಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡುವ ಇವತ್ತು ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಮಹಾಸಭೆ ನಡೆದಿದೆ. ಪ್ರತಿ ವರ್ಷವೂ ನಮ್ಮ ವೀರಶೈವ ಸೊಸೈಟಿಯಿಂದ ಮಕ್ಕಳಿಗೆ ಪ್ರೋತ್ಸಾಹ ಮೂಲಕ ಸೊಸೈಟಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಆದ್ರೆ ನಾವು ಏನು ಅಂತ ಹೇಳಿದ್ರೆ ಹಣೆಯ ಹೇಳ್ತಾ ಇದ್ರು ಶೋಧನೆ 3,000 ಜನ ಇದ್ದೀರಾ, ಕೇವಲ 300 ಜನ ಬಂದಿದ್ದೀರಾ, 200 ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮಂತ ಎಲ್ಲಿ ಬರುತ್ತೆ ಯಾವುದೇ ಇದ್ರೂ ಸಹ ಯಾವ ತೊಂದರೆ ಇದ್ರೂ ಸಹ ಇಲ್ಲಿ ನಾನು ಭಾಗವಹಿಸಬೇಕು ನಮ್ಮ ಮಗಳು ಮುಂದೆ ಇಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಹಬ್ಬವನ್ನು ನೀವೆಲ್ಲ ಇಟ್ಕೊಳ್ಬೇಕು. ನೀವು ಹೋಗಿ ಬೇರೆಯವರಿಗೆ ಹೇಳ್ಬೇಕು. ಬೇರೆ ಸಮಾಜದವರು ಒಂದು ಸಭೆಯನ್ನು ಮಾಡಿದಾಗ ಯಾವ ರೀತಿ ಜನಗಳ ಸಂಖ್ಯೆ ಅಲ್ಲಿ ಇರುತ್ತದೆ, ನಾವು ಏ ರೀತಿ ಬೇಕಂದ್ರೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಪ್ರತಿ ವರ್ಷವೂ ನಾವು ಪ್ರತಿ ದಿವಸ ಕರೆಯೋದಿಲ್ಲ, ಕರೆಯೋದು ವರ್ಷಕ್ಕೆ ಒಂದ್ಸಲಿ. ನಿಮ್ಗೆ ಬೇಕಾದಂತ ಸೊಸೈಟಿ ಬರ್ತೀರ, ಲೋನ್ಗಳನ್ನ ತಗೋತೀರ. ಆದ್ರೆ ನೋಡಿದ ಸಂಗತಿ ಏನು ಅಂದ್ರೆ ನಮ್ಮ ದೊಡ್ಡ ಮುಖಾಂತರ ನೋಟಿಸ್ಕೊಂಡು ಮನೆ ಮುಂದೆ ಭಾಗವಹಿಸಿ ನೋಟಿಸಬೇಕು. ಯಾಕೆಂದ್ರೆ ನಮ್ಮ ಸೊಸೈಟಿ ಬೆಳಿಬೇಕು ಅಂದ್ರೆ ಉತ್ತೇಜನ ಆಗ್ಬೇಕು ಅಂದ್ರೆ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿರ್ತೀರಾ ಸೊಸೈಟಿ ತುಂಬಾ ಪ್ರಧಾನವಾಗಿ ನಿಂತಿರ್ತದೆ. ಇದು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಆಗಿ ಮಾರ್ಪಾಡಾಗಲಿ ಅಂತ ನಾವಾರು ಆಶಿಸಿಕೊಂಡು ಅದನ್ನು ಗಟ್ಟಿ ಬೆಲೆಯಲ್ಲಿ ನಾವೆಲ್ಲ ನಿಲ್ಲಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಬದುಕುಗಳು ಏನಿದ್ದೀರ ನೀವೆಲ್ಲ ಮನಸ್ಸು ಮಾಡಿದ್ರೆ ಬ್ಯಾಂಕ್ ತರದೇನು ಸುಳ್ಳ ಮಾತಲ್ಲ. ಅತಿ ಸಂಘಟನೆಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಬಾಗೇವಾಡಿ ತಾಲೂಕಿಗೆ ವೀರಶೈವ ಸೊಸೈಟಿ ಬ್ಯಾಂಕ್ ಇರೋದು ಮುಖಾಂತರ ನಾವು ಅವರಿಗೆ ಈ ಸಭೆಯ ಮುಖಾಂತರಗಳೆಲ್ಲ ಅವ್ರಿಗೆ ಕೇಳ್ಕೊಳ್ಳೋಣ, ಎಷ್ಟು ಸೊಸೈಟಿ ಬೇಡ ನಮಗೆ ಬ್ಯಾಂಕು ಸಹ ಇರಲಿ ಅಂತ ಹೇಳಿ ನಾವೆಲ್ಲ ಕೇಳಬಹುದು. ಇದು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಹಿರಿಯರಿಗೆ ನಮ್ಮ ವೀರಶೈವ ಬ್ಯಾಂಕಿನ ಏನು ಸವಲತ್ತುಗಳನ್ನು ಸಿಗ್ತದೆ ಆ ಮುಖಾಂತರ ಸಹ ನಮ್ಮ ಬಾಗೇವಾಡಿ ತಾಲೂಕಿನ ಎಲ್ಲ ವೀರಶೈವ ಬಂಧುಗಳಿಗೆ ಸಿಗಲಿ ಎನ್ನುವ ಮುಖಾಂತರ ಎಲ್ಲರೂ ಒಳಿತನ್ನು ಮಾಡಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದ ಸದಾಕಾಲ ನಮ್ಮ ಬೆಳೆಯುವ ಮೂಗಳಿಗೆ ಅಂದರೆ ಮಕ್ಕಳಿಗೆ PUC ಮತ್ತು ಈ SSLC ಏನು ತಪ್ಪಿದರೆ 100ಕ್ಕೆ 90 ಮಾಗಡಿ ಜೀವಿಗಳನ್ನ ನೋಡಿ. ವಿಶೇಷ ಏನು ಅಂತ ಹೇಳಿದ್ರೆ ಹಿಂದೆ ಕೆಂಪೇಗೌಡ ಸಹ ಜಿಲ್ಲಾಧಿಕಾರಿಗಳು ಒತ್ತಡವನ್ನು ಮಾಡೋದ್ರಿಂದ ಅವರಿಗೆ ಒತ್ತಡ ಬಿಡಿದುಕೊಂಡು ಅವರ ಕೋಟೆ ಕಟ್ಟಡಗಳನ್ನು ಹೇಗೆ ಕಟ್ಟಿದ್ರು ನಮ್ಮ ಮುಖಾಂತರ ಅವರು ಕಟ್ಟಿದ್ದಾರೆ. ನಮ್ಮ ಸಮಾಜದ ಏಳಿಗೆಗಾಗಿ ಅವರು ದುಡಿದಿದ್ದಾರೆ. ಮಾಗಡಿ ಒಂದು ಗಟ್ಟಿಯಾಗಿ ನಿಲ್ಲಬೇಕು. ನಾವು ಸಮಾಜವನ್ನು ಬೆಳೆಸುವುದರ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವ ಮುಖಾಂತರ ಈ ಸಮಾಜವನ್ನು ಕಟ್ಟಿಕೊಳ್ಳುವಂತ ನೆಲೆಗಟ್ಟಿನಲ್ಲಿ ನಾವು ಒಂದು ಸಾರ್ಥಕದ ಒಂದು ಸಾಧನೆಯನ್ನು ಮಾಡಿಕೊಂಡು ಹೋದ್ರೆ ಮಾಗಡಿಯೂ ಸಹ ಮುಂದೆ ಬರ್ತದೆ. ಇವತ್ತು ಸಹ ನಿರ್ಮಲ ತಾಲೂಕಿನಲ್ಲಿ ಇದೇ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದಾರೆ. ನಾವು ಮಾಗಡಿ ತಾಲೂಕಿನಲ್ಲಿ ಇಟ್ಕೊಂಡಿದ್ದೀವಿ. ಈಗ ಪ್ರತಿಯೊಂದು
ಇವೆಲ್ಲ 100ಕ್ಕೆ ನಾವು ತೆಗೆದು ನೆಕ್ಸ್ಟ್ ಮುಂದೆ ಎಷ್ಟು 55 ಜನಕ್ಕೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ. ಅದು ಡಬಲ್ ಆಗಲಿ ಚಿಂತೆ ಇಲ್ಲ. ಆದ್ರೆ ಪ್ರೋತ್ಸಾಹ ಕೊಡುವಂತ ದಾನಿಗಳು ನಮ್ಮ ಸಮಾಜದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಮಕ್ಕಳಿಗೆ ಬೆಂಬಲವಾಗಿ ನೀವು ಮಕ್ಕಳನ್ನ ಹರಡುವ ಹೂವಿನ ರೀತಿಯಲ್ಲಿ ಸುಗಂಧದ ರೀತಿಯಲ್ಲಿ ಮನೆಯಲ್ಲಿ ನೀವು ಹೇಗೆ ಪುಷ್ಪವನ್ನು ಭಗವಂತನ ಮುಂದೆ ಇಡ್ತೀರಾ, ಆ ಮಕ್ಕಳಿಗೆ ಇಟ್ಟು ಆ ಮಕ್ಕಳಿಗೆ ನಿಮ್ಮ ಎಲ್ಲ ಕೆಲಸವನ್ನು ನೋಡಿ ನೀವು ಕೆಲಸ ಕಲಿಸ್ಕೊಡೋದು ಜೊತೆಗೆ ವಿದ್ಯೆಯನ್ನು ಕೊಟ್ಟರೆ ಯಾವ ದೇಶದಲ್ಲಿ ಬೇಕಾದ್ರೂ ಒಂದು ಮಗು ಜಿಲ್ಲೆಯಲ್ಲಿತ್ತು, ತಾಲೂಕಿನಲ್ಲಿತ್ತು, ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಅಂತ ಕೀರ್ತಿ ನಮಗೆ ಬರ್ತದೆ. ನಾವು ಮಾತನ್ನ ಹೇಳ್ಬೋದು. ಇವೆಲ್ಲ ಇದನ್ನು ಇಟ್ಕೊಂಡು ಈ ಮುಂದಿನ ಸಭೆಯಲ್ಲಿ ವಾರ್ಷಿಕ ಸಭೆಗೆ ಬರಬೇಕು ಅಂದ್ರೆ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಇರಬೇಕು. ಚೇರ್ ಕಾಣಬಾರ್ದು, ಅಷ್ಟು ಇರಬೇಕು. ನೆಕ್ಸ್ಟ್ ಸಭೆ ಮಾಡಬೇಕು ಅಂದ್ರೆ ಶಾಲೆಯಾಗಿ ದೊಡ್ಡ ವೇದಿಕೆಯಲ್ಲಿ ಹೇಗೆ ನಮ್ಮ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಭಾಷಣ ಮಾಡಿದ್ರು ಆ ರೀತಿ ನಮ್ಮ ಸಭೆ ಇರಬೇಕು. ಮಾಗಡಿಯಲ್ಲಿ ನಮ್ಮ ವೀರೇಶ್ವರ ಬಲ ಏನಿದೆ ಅಂತಂದ್ರೆ ನೆಕ್ಸ್ಟ್ ಮುಂದಿನ ವಾರ್ಷಿಕ ಸಭೆಯಲ್ಲಿ ನೀವು ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಇದೆಲ್ಲರೂ ಭಗವಂತ ಕೃಪಾಶ್ವರ ಮಾಡಲಿ ಅಂತ ನಾವು ಮತ್ತೊಮ್ಮೆ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀವಿ. ಶುಭೋದಯ.